ನಾನು ನಿನಗೆ ಅವತ್ತೇ ಹೇಳಿದೆ ಅವಳು ಸವಾಸ ಮಾಡಬೇಡ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳಿದೆ. ಆದ್ರೆ ನೀನು ಕೇಳಲಿಲ್ಲ. ಕೊನೆಗೆ ಅವಳು ಕುತ್ತಿಗೆಗೆ 3 ಗಂಟು ಹಾಕಿ ನನ್ನ ಪ್ರಾಣ ತೆಗಿತಿದ್ಯಾ. ಆ ನಂದಿನಿನ ಹಿಡಿಯಕ್ಕೆ ಅಂತ ಹೋದೆ. ಅದೇನಾಯ್ತು? ಕೊನೆಗೆ ಚಳಿ ಜ್ವರ ಬಂತು, ಮಲ್ಕೊಂಡೆ. ಕೊನೆ ಪಕ್ಷ ಆ ನಂದಿನಿನಾದ್ರೂ ಹಿಡಿದಿದ್ರೆ ಆಟ ನನ್ನ ಕಡೆ ತಿರುಗ್ತಾ ಇತ್ತು. ಈಗ ಅದೂ ಇಲ್ಲ. ಹೇಳಿದ್ರೆ ದೆವ್ವ ಭೂತ ಅಂತ ಏನೇನೋ ಹೇಳ್ತಿದ್ಯಾ. ಮಾಡಿ ಪ್ಲೀಸ್, ಈಗ್ಲಾದ್ರೂ ಹೇಳು, ನಿಜ ಏನು, ಅಲ್ಲಿ ಏನ್ ನಡೀತು ಅಂತ ಹೇಳೋ. ಮಾಮ್, ಅವತ್ತು ನಾನು ಆಗಲ್ಲ ಮಾಮ್, ನನ್ನಿಂದ ಅವತ್ತು ನಡೆದಿದ್ದನ್ನ ನೆನ್ಪು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವತ್ತು ನನ್ನ ಜೀವ ಉಳಿದಿದೆ ಹೆಚ್ಚು, ನಾನು ಸತ್ತೋಗ್ತೀನಿ ಅಂತ ಅನ್ಕೊಂಡಿದ್ದೆ. ನಮ್ಮ ಹುಡುಗರೆಲ್ಲ ಎದ್ರುಕೊಂಡು ಓಡ್ ಬಂದಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಆ ಮನೆ ಒಳಗೆ ನಾನು ಹೋಗ್ಬಾರ್ದಿತ್ತು ಅಂತ. ಇಲ್ಲ ಮಾಮ್, ಅಲ್ಲಿ ನಂದಿನಿ ಇಲ್ಲ, ಅಲ್ಲಿರೋದು ದೆವ್ವ. ನಂದಿನಿ ಆ ಊರಲ್ಲಿ ಇಲ್ಲ ಮಾಮ್, ಅದು ಸತ್ಯ. ನನಗೆ ಆ ಶ್ರಾವಣಿನೂ ಹೊಡಿಯಕ್ಕಾಗ್ತಿಲ್ಲ, ಆ ಕಡೆ ಸಾವಿತ್ರಿನೂ ಹೊಡಿಯಕ್ಕಾಗ್ತಿಲ್ಲ. ನಿನ್ನ ನೋಡಿನ ಅಂದ್ರೆ ನೀನ್ ನನ್ನ ಮಗ, ನನಗೆ ಮನ್ಸು ಬರ್ತಿಲ್ಲ. ಆದ್ರೆ ನೀನ್ ಮಾತಾಡ್ತಿರೋದು ನೋಡಿದ್ರೆ ನನಗೆ ಕೋಪ ನೆತ್ತಿಗೆ ಏರ್ತಾ ಇದೆ. ಮಾಡಿ ನಿನ್ನ ಯಾರೋ ಸರಿಯಾಗಿ ಫೂಲ್ ಮಾಡಿದ್ದಾರೆ ಕಣೋ. ಮಾವ್, ಬೇಕಿದ್ರೆ ಹೊಡೆದ್ಬಿಡು, ಆದ್ರೆ ನಾನು ಕಣ್ಣಾರೆ ನೋಡಿದ್ನ ಸುಳ್ಳು ಅಂತ ಮಾತ್ರ ಹೇಳ್ಬೇಡ. ಅಲ್ಲಿರೋದು ದೆವ್ವ ಮಾವ್, ನಂದಿನಿ ಅಲ್ಲ. ನಂದಿನ ಅಲ್ಲಿ ಹುಡ್ಕೋದು ವ್ಯರ್ಥ, ಅವಳು ಅಲ್ಲಿಲ್ಲ ಮಾಮ್. ಇದ್ರ ಮೇಲೂ ನಾವೇನಾದ್ರೂ ಊರೊಳಗೆ ಹೋದ್ರೆ ರಕ್ತ ಕರ್ಕೊಂಡು ಸಾಯ್ತೀವಿ. ನನಗೆ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಎಲ್ಲ ಕಡೆ ಆ ದೆವ್ವನೇ ಕಾಣಿಸಿದೆ ಮಾಮ್. ಇಲ್ಲ ಮಾಮ್, ಅದು ನಮ್ಮ ರಕ್ತ ಕುಡಿದು ಬಿಡುತ್ತೆ, ನಾವು ರಕ್ತ ಕರ್ಕೊಂಡು ಸಾಯ್ತೀವಿ ಮಾಮ್. ಆಗಲ್ಲ ಮಾಮ್, ಇನ್ನು ನನ್ನಿಂದ ಆಗಲ್ಲ. ಆ ನಂದಿನ ವಿಚಾರಕ್ಕೆ ಕೈ ಹಾಕ್ದಾಗೆಲ್ಲ ನಾವು ಕೈ ಸುಡ್ಕೊಂತಾನೆ ಇದ್ದೀವಿ. ಇಲ್ಲ ಮಾಮ್, ಇದ್ಯಾಕೋ ತುಂಬ ಡೇಂಜರ್ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮಾಡಿ, ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ನಂದಿನಿ ಎಲ್ಲಿದ್ರು ನಾವು ಅವಳನ್ನ ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ನಮ್ಮಂತ್ಯ ಹತ್ರ ಆಗ್ತಿದೆ ಅಂತಾನೆ ಅರ್ಥ. ಇಲ್ಲಿ ಆ ನಂದಿನಿ ಅಮ್ಮ ಬಂದಿದ್ದಾರೆ, ಅಲ್ಲಿ ಆ ನಂದಿನಿ ಇದ್ದಾಳೆ, ಮತ್ತೊಂದ್ ಕಡೆ ಮೊಮ್ಮಗಳು. ಮಾಡಿ ಇವ್ರು 3 ಜನ ಒಂದಾಗ್ಬಿಟ್ರೆ ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಮಾಡಿ. ಬೆಂಕಿ ಬಿರುಗಾಳಿ ಜೊತೆ ಭೂಕಂಪ ಸೇರಿದಾಗೆ ಒಬ್ರಿಗಿಂತ ಒಬ್ರು ಕಮ್ಮಿ ಇಲ್ಲ. ಅವ್ರಗಳ ಹತ್ರ ನಾವು ಸಿಕ್ಕಾಕೊಂಡು ನರಳಾಡ್ಬೇಕಾಗತ್ತೆ. ಸುಬ್ಬು, ಫೋನ್ ಅಂತೆ ಕೊಡು. ಅಕ್ಕ, ಫೋನ್ ಕೊಡೋದ? ಇದೇನು ಮಕ್ಳಾಟನಕ್ಕ? ನಾನು ಮಾಡೋ ಕೆಲ್ಸಗಳಲ್ಲಿ ಅರ್ಧಕ್ಕರ್ಧ ಕೆಲಸ ಫೋನಲ್ಲೇ ಇರೋದು. ನಾನು ಇವ್ರಿಗೆ ಫೋನ್ ಕೊಟ್ರೆ ನನ್ನ ಕೆಲ್ಸಗಳೇ ಆಗಲ್ಲ ಅಲ್ಲಿ. ಅದು ಅಲ್ಲದೆ ನಂಬಿಕೆ ಅನ್ನೋದು ಮನಸ್ಸಲ್ಲಿ ಇರಬೇಕು, ಫೋನಲ್ಲ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಒಬ್ರು ಮೊಬೈಲ್ ಇನ್ನೊಬ್ರಿಗೆ ಯಾರು ಕೊಡ್ತಾರೆ 1000 ಕೆಲ್ಸಗಳಿರುವಾಗ? ನನಗೆ ಯಾವ ಭಯನೂ ಇಲ್ಲ. ನಾನು ನನ್ನ ಫೋನ್ ನಿನಗೆ ಕೊಡ್ತೀನಿ. ನನ್ನ ಮನಸ್ಸು ಎಷ್ಟು ತಿಳಿಯಾಗಿದೆಯೋ ನನ್ನ ಫೋನ್ ಅಷ್ಟೇ ಕ್ಲಿಯರ್ ಆಗಿದೆ. ತಗೋ. ಆಹಾ, ಇದಪ್ಪ ವರ್ಷೆ ಅಂದ್ರೆ ಈ ಮುಯ್ಯಿಗೆ ಮುಯ್ಯಿ ಅಂತಾರಲ್ಲ, ಹಂಗೆ ಮೊಬೈಲಿಗೆ ಮೊಬೈಲು. ಒಂದು 2 ದಿನ ಕಾರ್ತಿಕೇಯ ನಿನ್ನ ಫೋನು ಮೇಡಮ್ ಹತ್ರ ಇರಲಿ. ಮೇಡಮ್ ಅವರು ತಮ್ಮ ಫೋನನ್ನು ನಿಮ್ಮ ಮುಂದೆ ಇಡ್ದಿದ್ದಾರೆ, ನಿನ್ನ ಮೊಬೈಲ್ನ ನೀನು ಅವ್ರ ಮುಂದೆ ಇಟ್ಟುಬಿಡು. ನೋಡೋ, ಗಂಡ ಹೆಂಡತಿ ಅಂದಮೇಲೆ ಕಷ್ಟ ಸುಖ ಹಂಚ್ಕೊಂಡಂಗೆ ಮೊಬೈಲ್ನು ಹಂಚ್ಕೋಬೇಕು. ಕೊಡು 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 ಕೊಡು.
ಅಲ್ಲ ನನ್ನ ಫೋನು. ಅಯ್ಯ ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಕೆಲಸದ ವಿಚಾರ ಏನೇ ಇದ್ರು ಮೇಡಮ್ ಅವರು ತಾವಾಗೆ ಎಲ್ಲರೂ ಹೇಳ್ತಾರೆ ನಿಂಗೆ, ಅಲ್ವಾ ಮೇಡಮ್ ಅವರೇ? ಕೊಡುಪ್ಪ, ಕೊಡು ರಜ್ಜ. ನಿಮ್ಮ ಆರೋಗ್ಯ ಹೇಗಿದೆ? ನಾನಲ್ಲಿಲ್ಲ ಅಂತ ಉಪ್ಪು ಖಾರ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾ ಇಲ್ಲ ತಾನೆ? ನೀವು ಯಾಕಿಲ್ಲ, ಇಲ್ಲೇ ಇದ್ದೀರಲ್ಲ. ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ಇಲ್ಲದೆ ಇದ್ರು ಮನೆಯವ್ರಿಗೆಲ್ಲ ಹೇಳೋಗಿದ್ದೀರಲ್ಲ ಯಾವ್ಯಾವ ಟೈಮ್ಗೆ ಅವ್ರು ಏನೇನು ಮಾಡಬೇಕು, ಉಪ್ಪು ಹುಳಿ ಖಾರ ಸ್ವೀಟು ಎಷ್ಟೆಷ್ಟು ಇರಬೇಕು ಅಂತ. ಅಂದಮೇಲೆ ನೀವು ಇದ್ದು ಇಲ್ದಂಗಿದ್ದೀರ, ಇಲ್ದಂಗಿದ್ರು ಇದ್ದಂಗಿದ್ದೀರ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ವೀರು. ನಿಮ್ಮ ಮಾತುಗಳು ಕವನಗಳಿದ್ದ ಹಾಗಿರತ್ತೆ. ಹಾಗೇನಿಲ್ಲ, ಮುಂಚೆ ನನಗೆ ಸ್ವಲ್ಪ ಓದೋ ಅಭ್ಯಾಸ ಇತ್ತು, ಹಾಗಾಗಿ ನೆನಪು ಬಂದಾಗ ಹಾಗೆ ಮಾತಾಡ್ಬಿಡ್ತೀನಿ ಅಷ್ಟೇ. ನಿಮಗೆ ಈ ಅಭ್ಯಾಸ ತಾನಾಗೆ ಬಂದಿದ್ದ ಅಥವಾ ಬೇರೆ ಯಾರಿಂದನಾದ್ರೂ ಬಂದಿದ್ದ? ಅಲ್ಲ, ನಾನಾಗೆ ಓದ್ತಿರ್ಲಿಲ್ಲ. ಓದೋ ಅಭ್ಯಾಸ ನನಗೆ ನನಗೆ ಗೊತ್ತು ವೀರು. ನಾನು ತಂದಿರೋ ಪುಸ್ತಕಗಳನ್ನ ನೀವು ಓದ್ತಾ ಇದ್ರಿ. ಈಗ ಅದನ್ನ ಹೇಳೋದಕ್ಕಾಗ್ತಿಲ್ಲ ಅಷ್ಟೇ. ಆ ಮಾತು ಬಿಡಿ. ಒಟ್ಟಿನಲ್ಲಿ ಪುಸ್ತಕ ಓದೋದು ಒಳ್ಳೆ ಅಭ್ಯಾಸ. ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆಯಾ? ನಾನು ತುಂಬ ಪುಸ್ತಕಗಳನ್ನು ಓದ್ತಿದ್ದೆ, ಈಗಲೂ ಓದ್ತೀನಿ. ನನಗೆ KS ನರಸಿಂಹಸ್ವಾಮಿ ಅವ್ರ ಕವನಗಳು ಅಂದರೆ ತುಂಬ ಇಷ್ಟ. ಅರೆ, KS ನರಸಿಂಹಸ್ವಾಮಿ ಅವರು ನನಗೂ ಇಷ್ಟ. ಪ್ರೇಮ ಕವಿ ಅಲ್ವಾ ಅವರು? ಅವರು 2ನೇ ಮೆಟ್ಲು ಅಂತ ಒಂದು ಕವನ ಬರೆದಿದ್ದಾರೆ. ಅದರಲ್ಲಿ 2 ಸಾಲುಗಳಿದೆ. ಊರೂರ ನಲೆದಲೆದು ಹಗಲಿರುಳು ಹಂಬಲಿಸಿ ನಿನ್ನ ಕಂಡರೆ ಸಾಕು ಎಂದು ಬಂದು ಪ್ರೀತಿ ವೀಣೆಯ ನುಡಿಸಿ ಬಗೆ ಬಗೆಯ ಹೂವುಗಳ ಮುಡಿಸಿ ನಿನ್ನ ಬಯಕೆಯ ಜಾಡು ಹಿಡಿದು ಬಂದಿಹೆನು ಬಲು ದೂರ ಉರುಳುತಿಹುದು ಕಾಲ. ಹೀಗೆ ಸಾಲುಗಳು ಬರುತ್ತೆ, ಕೇಳಿದ್ದೀರಾ? ಹಾಂ, ಕೇಳಿದ್ದೀನಿ. ತುಂಬ ಚೆನ್ನಾಗಿದೆ. ಅದರಲ್ಲೇ ಆಹ್ವಾನ ಮಾಡೋ ಹಾಗೆ ಒಂದು ಕವನ ಇದೆ. ಹೂವ ಚೆಲ್ಲಿದ ಹಾದಿಯಲ್ಲಿ ನಾನಿದ್ದೇನೆ, ಸಂಪಿಗೆಯ ನರುಗಂಪು ಅರಳುತ್ತಿಹುದು, ಹಳೆಯ ನೆನಪುಗಳಲ್ಲಿ ಚೆಲುವ ಕಂಡಿದ್ದೇನೆ, ಹೂವ ಮೇಘಣ ಗಾಳಿ ಬೀಸುತ್ತಿಹುದು, ವರುಷ ಕಳೆದರೆ ವರುಷ ಹೊಸ ದನಿಯ ಪುಟಗಳಲ್ಲಿ ನಲಿವು ತೆರೆಯುತ್ತಿಹುದು ಪ್ರೀತಿಯಿಂದ, ಮಾಘ ಮಾಸದ ಸಂಜೆ ನೀನು ಸಿಕ್ಕಿದ್ದೀಯೆ, ಹೊಸತು ಏನಾದರೂ ಬೇಕೆನ್ನುವೆ, ನನ್ನ ಕನ್ನಡಿ ಹಳತು ಮುಖ ಹೊಸತು, ಓ ಗೆಳೆಯ ನೀನು ಬಂದಿದ್ದೀಗ ಸರಿ ಹೋಯಿತು.